ವಿಜಯದಶಮಿ ರಾಮ ರಾವಣನ ಕೊಂದ ದಿವಸ, ಅಧರ್ಮ ಅಳೆದ ದಿವಸ, ಧರ್ಮ ಮೆರೆದ ದಿವಸ. ಅದೇ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಮ್ಮಲ್ಲಿ ಕೂಡ ರಾವಣ ಇದ್ದಾನೆ ಅಂತ. ಆ ರಾವಣ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯದ ರೂಪದಲ್ಲಿದ್ದಾನೆ ಅಂತ. ಆ ರಾವಣ ನಮ್ಮ ಭಕ್ತಿಯ ಸೇವೆಗಳನ್ನ ನಿಲ್ಲಿಸ್ಬಿಟ್ಟು ಪಾಪದ ಕಾರ್ಯಗಳನ್ನ ಮಾಡಿಸ್ತಾನೆ ಅಂತ. ಹಾಗಾಗಿ ಯಾವ ರೀತಿ ವಾನರ ಸೈನ್ಯ ಶ್ರೀರಾಮನ ಸಹಾಯದಿಂದ ರಾವಣನ ಸೈನ್ಯವನ್ನ ಸದೆಬಡಿತು, ಅದೇ ರೀತಿ ನಾವು ಕೂಡ ಶ್ರೀರಾಮನ ಸಹಾಯದಿಂದ ನಮ್ಮ ಹೃದಯದಲ್ಲಿರೋ ರಾವಣ ಅನ್ನೋ ಕೆಟ್ಟ ಗುಣಗಳನ್ನ ಸದೆಬಡಿಬೇಕು. ತ್ರೇತಾಯುಗದಲ್ಲೇನೋ ಶ್ರೀರಾಮ ಮನುಷ್ಯನ ರೂಪದಲ್ಲಿ ಅವತರಿಸಿದ್ದ, ಅವರೇನೋ ರಾಮನ ಸಹಾಯ ತಗೊಂಡ್ರು. ಆದರೆ ನಾವು ಯಾವ ರೀತಿ ಸಹಾಯನ ತಗೊಳ್ಳೋದು ಅಂತ ಅಂದರೆ, ಅದನ್ನು ಸಾಕ್ಷಾತ್ ರಾಮನ ಬಂಟ ಹನುಮಂತ ಹೇಳ್ಕೊಡ್ತಾರೆ, ರಾಮನಾಮದ ಮುಂದೆ ಯಾವ ಶಕ್ತಿನೂ ಇಲ್ಲ ಅಂತ. ಅಂಥ ದೊಡ್ಡ ಸಮುದ್ರವನ್ನು ಜೈ ಶ್ರೀರಾಮ್ ಅನ್ನೋ ಮೂಲಕ ದಾಟಿ ನಮಗೆ ತೋರಿಸ್ತಾರೆ. ಮತ್ತು ವಾನರ ಸೈನ್ಯದ ಸ್ಲೋಗನ್ ಕೂಡ ಅದೇ ಆಗಿತ್ತು, ಜೈ ಶ್ರೀರಾಮ್ ಅಂತ. ಹಾಗೆ ನೀವು ಹನುಮಂತ ದೇವರನ್ನು ನೋಡ್ಬೋದು, ಯಾವಾಗಲೂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅನ್ನೋ ಮಂತ್ರ ಘೋಷಣೆ, ಮಂತ್ರ ಜಪ ಆಗ್ತಾನೆ ಇರುತ್ತೆ ಅವ್ರ ಬಾಯಲ್ಲಿ. ಹಾಗಾಗಿ ರಾಮನಾಮವನ್ನು ಜಪಿಸಿ ನಮ್ಮೊಳಗಿರೋ ಕೆಟ್ಟ ಗುಣಗಳು ಅಂದರೆ ರಾವಣನನ್ನು ಕೊಂದು ಬಿಡ್ಬೋದು. ಹಾಗೆ ರಾಮನನ್ನು ನಮ್ಮ ಹೃದಯದಲ್ಲಿ ಸ್ಥಾಪಿಸಬಹುದು. ಶ್ರೀರಾಮನನ್ನು ನಮ್ಮ ಹೃದಯದಲ್ಲಿ ಸ್ಥಾಪಿಸಿ ನಾವು ಕೂಡ ವಿಜಯದಶಮಿಯನ್ನು ನಮ್ಮ ಹೃದಯದಲ್ಲಿ ಆಚರಿಸಬಹುದು. ಹ್ಯಾಪಿ ವಿಜಯದಶಮಿ. ಸಿಯಾವರ ರಾಮಚಂದ್ರ ಕಿ ಜೈ, ಲಕ್ಷ್ಮಣ್ ಹನುಮಾನ್ ಕಿ ಜೈ.